ಹಾಯ್ ಫ್ಯಾಮ್, ಗುಡ್ ಈವ್ನಿಂಗ್. ನಾನಿವತ್ತು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಾನು, ಹಸ್ಬೆಂಡ್ ಮತ್ತು ಮಕ್ಕಳು. ನಮ್ಮೂರಿಂದ ನಮ್ಮ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಬರೀ 9 ಕಿಲೋಮೀಟ್ರ್ ಆಗುತ್ತೆ. ಅದೇ ಚನ್ನಪಟ್ಟಣದಿಂದ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಅಂದರೆ 22 ಕಿಲೋಮೀಟ್ರ್ ಆಗುತ್ತೆ. ಎಲ್ಲರಿಗೂ ಈ ದೇವಸ್ಥಾನದ ಬಗ್ಗೆ ಗೊತ್ತಿರುತ್ತೆ. ಕಬ್ಬಾಳಮ್ಮ ತುಂಬ ಫೇಮಸ್ ನಮ್ಮ ಕಡೆ. ಬೆಂಗಳೂರಿಂದ ಎಲ್ಲ ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಭಾನುವಾರ ಅಂತೂ ತುಂಬ ರಶ್ ಇರುತ್ತೆ, ಕಾಲಿಡೋಕ್ಕಾಗಲ್ಲ, ದೇವಸ್ಥಾನಕ್ಕೆ ಅಷ್ಟು ರಶ್ ಇರುತ್ತೆ. ಭಾನುವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆನಂತೂ ದೇವಸ್ಥಾನ ತುಂಬಾ ರಶ್ ಇರುತ್ತೆ. ಈ ದೇವಿಗೆ ಅವ್ರದ್ದೇ ಆದ ತುಂಬ ಶಕ್ತಿ ಇದೆ. ಇಲ್ಲಿ ಬಂದು ಅದನ್ನು ಫೀಲ್ ಮಾಡಿರೋರಿಗೆ ಗೊತ್ತಿರುತ್ತೆ. ನಂದು ಒಂದು ಹರಕೆ ಇತ್ತು, ಮಡ್ಲಕ್ಕಿ ಕೊಟ್ಟು ಸೀರೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಬಂದೆ. ದೇವಸ್ಥಾನ ಫ್ರೀಯಾಗಿತ್ತು. ನಾವು ಹೋಗಿದ್ದ ಗುರುವಾರ ಆಗಿರೋದ್ರಿಂದ ತುಂಬಾ ಫ್ರೀಯಾಗಿತ್ತು. ಸೊ ಮಕ್ಳುಗಳು ಅಷ್ಟೇ ಆರಾಮಾಗಿ ಆಟ ಆಡ್ಕೊಂಡಿದ್ದಾರೆ. ನಾವೊಂದು 3 ತಿಂಗಳಿಗೊಂದ್ಸಲ 6 ತಿಂಗಳಿಗೊಂದ್ಸಲ ಈ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತೀವಿ. ನಾವು ಹೋಗಿದ್ದ ಟೈಮಲ್ಲಿ ಸಂಜೆ ಟೈಮು ದೇವರಿಗೆ ಇನ್ನೊಂದು ಸಲ ಎಲ್ಲ ದೇವ್ರನ್ನೆಲ್ಲ ಶುದ್ಧಿ ಮಾಡಿ ಪೂಜೆ ಮಾಡುತ್ತಿದ್ರು. ಲಾಸ್ಟ್ ಪೂಜೆ ಟೈಮು ನನ್ನ ಮಗಳು ಗರ್ಭಗುಡಿ ಹತ್ರನೇ ಹೋಗಿ ಬರೋದು ಮಾಡ್ತಿದ್ರು. ದೇವಸ್ಥಾನ ಎಂಟ್ರೆನ್ಸ್ ಆದ ತಕ್ಷಣ ಸುಬ್ರಹ್ಮಣ್ಯ ದೇವರಿದ್ದಾರೆ. ಅದಾದಮೇಲೆ ನಮಗಿದು ಸಿಗೋದು ಮೂಲ ದೇವರು, ಕಬ್ಬಾಳಮ್ಮನ ಮೂಲ ಮೂರ್ತಿ. ತುಂಬ ಚೆನ್ನಾಗಿದೆ ಈ ಮೂರ್ತಿ, ನೀವು ನೋಡ್ಬೋದು. ಇದು ಕಬ್ಬಾಳಮ್ಮನ ಮೂಲ ಮೂರ್ತಿ ಅಂತ ಇಟ್ಟಿದ್ದಾರೆ. ದೇವಸ್ಥಾನದ ಹಿಂದ್ಗಡೆ ಕರೆಕ್ಟಾಗಿ ದೇವ್ರನ್ನ ಎಲ್ಲಿ ಕೂರಿಸ್ತಾರೋ ಅದ್ರ ಹಿಂದ್ಗಡೆನೇ ಕಬ್ಬಾಳಮ್ಮನ ಮೂಲ ಮೂರ್ತಿ ಅಂತ ಇಟ್ಟಿದ್ದಾರೆ. ಇನ್ನೊಂದು ಸ್ವಲ್ಪ ಈ ಕಡೆ ಸೈಡ್ ಬಂದರೆ ಇಲ್ಲೊಂದು ಪುಟ್ಟ ಗಣಪತಿ ದೇವಸ್ಥಾನ ಥರ ಮಾಡಿದ್ದಾರೆ. ಮಕ್ಕಳು ಫುಲ್ ನಮಸ್ಕಾರ ಮಾಡ್ತಾಯಿದ್ರು ದೇವರಿಗೆ. ಇಬ್ಬರು ಕೈ ಇಟ್ಕೊಂಡು ಆರಾಮಾಗಿ ಗರ್ಭಗುಡಿ ಹತ್ರ ಹೋಗೋದು ಬರೋದು ಈ ಕೆಲಸನೇ ಮಾಡ್ತಾಯಿದ್ರು. ಜನನೂ ಕಡಿಮೆ ಇದ್ದರು. ಮತ್ತು ಪೂಜಾರು ಅಷ್ಟೇ, ಹೋಗಲಿ ಬಿಡಿ ಏನಾಗೋದಿಲ್ಲ, ಬದಲಿ ಏನಾಗಲ್ಲ ಅಂತಿದ್ರು. ಫೈನಲಾಗಿ ಓಪನ್ ಮಾಡಿದ್ರು. ಇದು ನನ್ನ ಮಡ್ಲಕ್ಕಿ ಮತ್ತು ಸೀರೆ, ಹೂವು. ದೇವರಿಗೆ ನನ್ನ ಹಾರ ಹಾಕಿದ್ರು, ನಾನು ತೊಗೊಂಡೋಗಿ ಕೊಟ್ಟಿದ್ದು. ತುಂಬ ಖುಷಿ ಆಯಿತು ಆ ಹಾರ ಹಾಕಿದ್ದು ನೋಡಿ. ನೋಡಿದ್ರಲ್ಲ ಕಬ್ಬಾಳಮ್ಮ ದೇವಸ್ಥಾನದ ಪೂಜೆ ಎಲ್ಲ ಹೇಗಾಯಿತು ಅಂತ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.